ಅಧಿಕಾರ ಹಂಚಿಕೆ ಕೊನೆಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡೋರಿದ್ದಾರೆ. ನಾಳೆ ಮಧ್ಯಾಹ್ನದ ಬಳಿಕ ಲೋಕಭವನಕ್ಕೆ ತೆರಳುತ್ತಾರೆ ಸಿದ್ದರಾಮಯ್ಯ. ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ನೀಡಲಿದ್ದಾರೆ ಸಿದ್ದರಾಮಯ್ಯ. ನಾಳೆ ಸಿದ್ದರಾಮಯ್ಯ ಪದತ್ಯಾಗ, ಡಿಕೆ ಶಿವಕುಮಾರ್ ನಾಯಕತ್ವ, ಗೊಂದಲದ ಗೂಡಾಗಿದ್ದ ನಾಯಕತ್ವ ಏಕಾಏಕಿ ಬಗೆಹರಿದಿದ್ದು ಹೇಗೆ? ಒಂದೇ ದಿನದಲ್ಲಿ ಇತ್ಯರ್ಥವಾಗಿದ್ದ ಹೇಗೆ ಕಾಂಗ್ರೆಸ್ ನಾಯಕತ್ವ ಕದನ? ಶಾಸಕಾಂಗ ಸಭೆಯಲ್ಲಿ ಸಿಎಂ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಾ? ಹಾಗಾದ್ರೆ ಹೇಗಿರುತ್ತೆ ಹೊಸ ಸರ್ಕಾರ? ಹೊಸ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿರ್ತಾರೆ? ಆರು ತಿಂಗಳ ಅಧಿಕಾರ ಹಂಚಿಕೆ ಸಂಘರ್ಷ ಕೊನೆಗೂ ಫುಲ್ ಸ್ಟಾಪ್ ಬಿದ್ದಿದೆ. ನಾಳೆಯೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡೋರಿದ್ದಾರೆ. ನಾಳೆ ಮಧ್ಯಾಹ್ನದ ಬಳಿಕ ಲೋಕಭವನಕ್ಕೆ ಸಿದ್ದರಾಮಯ್ಯ ತೆರಳುತ್ತಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ತಮ್ಮ ರಾಜೀನಾಮೆ ಕೊಡ್ತಾರೆ. ನಾಳೆ ಸಿದ್ದರಾಮಯ್ಯ ಪದತ್ಯಾಗ, ಡಿಕೆ ಶಿವಕುಮಾರ್ಗೆ ನಾಯಕತ್ವ. ಗೊಂದಲದ ಗೂಡಾಗಿದ್ದ ನಾಯಕತ್ವ ಏಕಾಏಕಿ ಬಗೆಹರಿದಿದ್ದು ಹೇಗೆ? ನಾಳೆ ಸಿಎಂ ರಾಜೀನಾಮೆ, ಕಾಂಗ್ರೆಸ್ ನಾಯಕರಲ್ಲೇ ಗೊಂದಲ. ಹೈಕಮಾಂಡ್ ನಿರ್ಧಾರ ನಮಗೆ ಗೊತ್ತಿಲ್ಲ ಅಂತ ಸಚಿವರು ಹೇಳುತ್ತಿದ್ದಾರೆ. ನಾಳೆ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಆರ್.ವಿ. ದೇಶಪಾಂಡೆ ಈಗಾಗಲೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಸಂಭ್ರಮ. ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ವಿ ಅಂತ ಸಂಭ್ರಮ ಹಂಚಿಕೊಂಡು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಕೆಲವು ನಾಯಕರನ್ನ ಕೇಳಿದ್ರೆ ಹೈಕಮಾಂಡ್ ನಿರ್ಧಾರ ನಮಗೆ ಗೊತ್ತಿಲ್ಲ ಅಂತಿದ್ದಾರೆ. ಇನ್ನು ಕೆಲವರು ರಾಜೀನಾಮೆ ಕೊಡ್ತಾರೆ ನಾಳೆ ಅಂದಿದ್ದಾರೆ. ಆರ್.ವಿ. ದೇಶಪಾಂಡೆ ನಾಳೆ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂದಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಪಾಳ್ಯದಲ್ಲಿ ಸಂಭ್ರಮ. ಎರಡೂ ದೃಶ್ಯ ನೀವು ನೋಡ್ತಾ ಇದ್ದೀರಾ. ವಿಧಾನಸೌಧದಿಂದ ಸಿಎಂ ಆಗಿ ಸಿದ್ದರಾಮಯ್ಯ ಅಂತಿಮವಾಗಿ ವರದಿ ಸ್ವೀಕರಿಸಿ ವಿಧಾನಸೌಧದ ಬಾಗಿಲಿನಿಂದ ಎಕ್ಸಿಟ್ ಆಗ್ತಾ ಇರೋ ದೃಶ್ಯ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಬೆಂಬಲಿಗರು ಸಂಭ್ರಮದಿಂದ ಪಟಾಕಿ ಸಿಡಿಸ್ತಾ ಇರೋ ದೃಶ್ಯ. ನಿಶ್ಚಿತವಾಗಿಯೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. There's the official statement by K.C. Venugopal that the discussions were held for Rajya Sabha and council elections. No other matter has been discussed. ನೋಡಿ ಅದು ಪ್ರಶ್ನೆನೇ ಉದ್ಭವಿಸಂಗಿಲ್ಲ. ಏನು ಹೇಳಿದಾರೆ ವೇಣುಗೋಪಾಲ್ ಅವರು ನಿಮಗೆ? So he is our high command. He is the AICC General Secretary organization. His statement, ಅವರ ಒಂದು ಹೇಳಿಕೆ, ಅದು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸುರ್ಜೇವಾಲಾ ಅವ್ರು ಕರ್ಕೊಂಡು ಮೀಟಿಂಗ್ ಮುಗಿದು ಆಫಿಷಿಯಲ್ ಸ್ಟೇಟ್ಮೆಂಟ್, ಆ್ಯಂಡ್ ದಟ್ ಆಫಿಷಿಯಲ್ ಸ್ಟೇಟ್ಮೆಂಟ್ ಇಸ್ ಫೈನಲ್. ನೋಡಿ ಅದು ಪ್ರಶ್ನೆನೇ ಬರೋಂಗಿಲ್ಲ. ಮುಂದುವರಿಸುವುದಂಥದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿರೋ ಪ್ರಶ್ನೆ ಬರ್ತದೆ. ಪ್ರಶ್ನೆನೇ ಅಲ್ಲ. ವೇಣುಗೋಪಾಲ್ ಅವರು ಏನು ಹೇಳಿದ್ದಾರೆ? ರಾಜ್ಯಸಭಾ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ. MP ಪಾಟೀಲ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸುಳ್ಳ ಸರ್? ಅದೆಲ್ಲನೂ ಕೂಡ ಆ ಪ್ರಶ್ನೆ ಉದ್ಭವಿಸಂಗಿಲ್ಲ. ಈಗ ಅವರು ಹೇಳಿದ್ದು ರಾಜ್ಯಸಭೆಗೆ ಮತ್ತು ಕೌನ್ಸಿಲಿಗೆ ನೇಮಕ ಮಾಡೋದಕ್ಕೆ ಚರ್ಚೆ ಮಾಡಿದ್ದೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಬಿಟ್ಟು ಬೇರೆ ಏನು ಅವರು ಹೇಳಿಲ್ಲ. ನಮಗೆ ಗೊತ್ತಿರೋ ಪ್ರಕಾರ
ಅವರು ಏನು ಮಾಧ್ಯಮದಲ್ಲಿ ಹೇಳಿದರು. ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅದರಿಂದ ಏನನ್ನು ಹೇಳಿದರೂ ಕೂಡ ಅನಧಿಕೃತ ಆಗುತ್ತೆ. ಅದರಿಂದ ಅಧಿಕೃತವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಬಂದಾದಮೇಲೆ ಅವ್ರು ಏನು ತೀರ್ಮಾನ, ಅವ್ರು ಏನು ಪ್ರಕಟಣೆ ಮಾಡ್ತಾರೋ ಅದನ್ನು ನಾವು ಕೂಡ ಕಾಯ್ದು ನೋಡಬೇಕು. ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ನಲ್ಲಿ ಏನು ಹೇಳ್ತಾರೆ ಅದು ಅವಾಗೇ ಅದು ಕನ್ಫರ್ಮ್ ಆಗಬೇಕು. ಸೊ ಅವಾಗ ಅದಕ್ಕೆ ಅಂತಿಮವಾದ ಒಂದು ಪೂರ್ಣವಿರಾಮ ಆಗುತ್ತೆ. ನೋಡೋಣ, ನಾವು ಬೆಳಗ್ಗೆ ಭಾಗವಹಿಸ್ತೀವಿ. CM ಅವ್ರು ಏನು ಹೇಳ್ತಾರೆ, ಅವ್ರಿಗೇನು ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದೆ ಗೊತ್ತಿಲ್ಲ. ಸೊ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ವೇಟ್ ಮಾಡ್ತೀವಿ ನಾಳೆವರೆಗೆ. ಮೇಲ್ನೋಟಕ್ಕೆಲ್ಲ ಕಾಣ್ತಾ ಇದೆ, ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರೋವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಅದು ಬಂದಮೇಲೆ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತೀವಿ. ಚರ್ಚೆ ಇದೆ ಆದರೆ ನಮ್ಮ ಜೊತೆ ಯಾರೂ ಇನ್ನೂ ಚರ್ಚೆ ಮಾಡಿಲ್ಲ. ಸೊ ಚರ್ಚೆ ಮಾಡಿದಾಗ ನಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ನಮ್ಮ ಕಂಫರ್ಟೇಬಲನ್ನು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ವರಿಷ್ಠರಿಗೆ ಹೇಳಿದ್ವಿ, ಕೋರ್ಟೆ ನಿಭಾಯಿಸ್ತು ಅಂತ ಹೇಳಿದ್ವಿ. ಸೊ ಅದಕ್ಕೆ ಇನ್ನೂ ಯಾರೂ ಚರ್ಚೆ ಮಾಡಿಲ್ಲ. ನಮ್ಮ ಅಭಿಪ್ರಾಯ ಕೇಳಿದಾಗ ಒಂದು ಸಾರಿ ಹೇಳಿದ್ದೀವಿ. ಇಲ್ಲ, ಪಾರ್ಟಿ ಏನು ಮಾಡ್ತೀವಿ ಅದು ಎಲ್ಲರೂ ಒಪ್ಪಲೇಬೇಕು. ಈಗಂತ ಹೇಳಲಿಕ್ಕೆ ಆಗೋಲ್ಲ. ಪಾರ್ಟಿ ಯಾವ ಸ್ಥಾನಮಾನ ಕೊಡ್ತಿದ್ದೀವಿ, ಏನು ಕೊಡ್ತೀವಿ ಅನ್ನೋದು ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು. ಅದ್ರ ಪ್ರಕಾರ ನಡೀಲೇಬೇಕು. CM ಅವರು ರಿಸೈನ್ ಮಾಡ್ತೇವೆ ಅಂತ ಹೇಳಿ ಬಂದಿದ್ದಾರೆ. ನಾವು ಹೇಳಿದ್ವಿ ಮಾಡೋದು ಬೇಡ, ಅದು ಇಲ್ಲ, ನಾ ಮಾತು ಕೊಟ್ಟಿದ್ದೇನೆ ಮಾಡ್ತೇವೆ ಅಂತ ಹೇಳಿದ್ರು ಅಷ್ಟೇ. ಮತ್ತೇನು ಚರ್ಚೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರೆದ್ರೆ ನಾವು ಹೋಗ್ತೀವಿ, ಏನು ವಿಷಯಗಳನ್ನು ತಿಳ್ಕೊಂತೀವಿ. ಅವರು ಮೀಟಿಂಗ್ಗೆ ನಾವು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿರೋ ಮೀಟಿಂಗ್ಗೆ ಭಾಗವಹಿಸ್ತೀವಿ. ಮುಖ್ಯಮಂತ್ರಿಗಳನ್ನು ಭೇಟಿ ಆಗದೆ ನಾನೇನು ತೀರ್ಮಾನ ಹೇಳಕ್ಕಾಗ. ಮುಖ್ಯಮಂತ್ರಿಗಳು ರಾತ್ರಿ ಬಂದಿದ್ದಾರೆ. ನಾಳೆ ಬೆಳಿಗ್ಗೆ ನೀವೇ ಹೇಳ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಅಂತ. ಆ ಕರೆದಾಗ ನಾವು ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಅವರ ಶಿಸ್ತನ ಸಿಪಾಯಿ. ದಲಿತ CM ಕೂಗು ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಸರ್, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ದಲಿತ CM ಕ್ಲೈಮ್ ಮಾಡ್ತೀರಾ ಸರ್? ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೇನೆ. ನಮ್ಮ ಜೊತೆಲಲ್ಲಪ್ಪ, ಒಂದು 40-50 ಜನ ಮಿನಿಸ್ಟರ್ಸು, MLAಸು, MLCಸು ಕೇಳಿದವೆಲ್ಲ, ಬಟ್ ಬಾಯಿ ಬಿಡಲಿಲ್ಲ. ಡೆಲ್ಲಿ ಡಿಸಿಷನ್ ಏನಿದೆ, ವೇಣುಗೋಪಾಲ್ ಅಂಡ್ ಸುರ್ಜೇವಾಲಾ ಏನು ಹೇಳಿದ್ರು ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಎತ್ತು ಬಂದಿದ್ದೀವಿ. ಲೆಟಸ್ ಅದೇ ನಡೆದಿರೋದು ಚರ್ಚೆ. ಮಾಧ್ಯಮಗಳಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ ಉಪಮುಖ್ಯಮಂತ್ರಿಗಳಿಗೆ ಅಂತಕ್ಕಂಥದ್ದನ್ನು ಬಿತ್ತಾರ ಮಾಡ್ತಾ ಇದ್ದೀರಾ. ಬಹುಶಃ ಹೈಕಮಾಂಡ್ ಇನ್ನೂ ಕೂಡ ಸ್ಪಷ್ಟಪಡಿಸ್ಬೇಕು ಅದನ್ನು. ಹೈಕಮಾಂಡ್ ಫೈನಲ್ ಆಗಿ 7 ಗಂಟೆ ಇದೇ ರೀತಿ ಇದೆ ಅಂತ 7 ಗಂಟೆ ನಾವು ಹೂವಾಪೋದ ಮೇಲೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ 2 ಕಣ್ಣುಗಳಿದ್ದಂಗೆ. ಯಾವ ಕಣ್ಣಿಗೆ ಚುಚ್ಚಿದ್ರು ಕೂಡ ಅದು ನೋವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಕ್ಕಂಥದ್ದು. ಈ ಪಕ್ಷನ ಬಲಿಷ್ಠವಾಗಿ ಕಟ್ಟಬೇಕು ಅಂತಂದರೆ ಇಬ್ಬರು ಜೋಡೆತ್ಕೊಳ್ಳದ ರೀತಿಯಲ್ಲಿ ಮುಂದೆ ಹೋದರೆ ಮಾತ್ರ ಸಾಧ್ಯ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ನಾವು ತರಬೇಕು, ಇದರಿಂದ ಇವರಿಬ್ಬರು ಒಗ್ಗಟ್ಟಾಗಿ ಹೋಗಬೇಕು, ಇವರಿಬ್ಬರಲ್ಲಿ ವೈಮನಸ್ಸು ಬರಬಾರ್ದು ಅಂತಕ್ಕಂಥ ವಿಚಾರವಾಗಿ ಅನೇಕ ಚರ್ಚೆಗಳು ನಡೀತಾ ಇತ್ತು. ಆದರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಸ್ಟ್ರಾಂಗ್ ಪಿಲ್ಲರ್ ಅವರು. ನಮ್ಮ ಪಕ್ಷಕ್ಕೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೆ ಎಲ್ಲ ನಡಿಬೇಕು. ಅದು ಆಗಲಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ವಿಶ್ವಾಸಕ್ಕೆ ತಗೊಂಡೆ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸ ತಗೊಂಡೆ ಎಲ್ಲ ಕೂಡ ಕೆಲಸ ಕಾರ್ಯಗಳು ಆಗಬೇಕು. ಪಕ್ಷದ ಬೆಳವಣಿಗೆ, ಸಂಘಟನೆ ಎಲ್ಲ ಕೂಡ ಅವರ ನೇತೃತ್ವದಲ್ಲೇ ನಡಿಬೇಕು. ನನ್ನಷ್ಟು ಖುಷಿ ಪಟ್ಟರೆ ಯಾರೂ ಇಲ್ಲ ಅಂತ ಕಾಣ್ತದೆ ಪ್ರಾಯಶಃ. ನಾನು ಭಾಳ ಸಂತೋಷವಾಗಿ, ನಾನು ಇಡೀ ರಾತ್ರಿ ನಾನು ನಿದ್ದೆ ಮಾಡಲಿಲ್ಲ. ನಾನು ಭಾಳ ಖುಷಿಯಾಗಿದ್ದೆ. ಲಕ್ಷಾಂತರ ಜನ ಇದ್ದಾರೆ, ಅವರೆಲ್ಲ ಮೌನವಾಗಿದ್ದರು. ನಾನು ಮೌನ ಮುರಿದು ನಾನು ಮಾತಾಡಿದ್ದೀನಿ ಅಷ್ಟೇ, ಬೇರೆ ಏನೇನಿಲ್ಲ. ಇದರಲ್ಲಿ ವಿಳಂಬ ಎಲ್ಲ ಆಗ್ತಾ ಇದೆ. ನಿನ್ನೆ ತಾನೇ ಎಲ್ಲನೂ ಒಂದು ಹಂತಕ್ಕೆ ವರಿಷ್ಠರು ತೀರ್ಮಾನ ತಗೊಂಡಿದ್ದಾರೆ. ಸೊ ಇನ್ನು 2-3 ದಿವಸದಲ್ಲಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರ್ತದೆ. ನಾನಿಲ್ಲ, ನಮ್ಮ ನಾಯಕರಾದ್ರೆ ನಾನೆಲ್ಲ ಆದಂಗೆನೆ. ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ದಾರೆ DCM DK ಶಿವಕುಮಾರ್. ರಾತ್ರಿ 9ಕ್ಕೆ ಬೆಂಗಳೂರಿಗೆ ಬಂದಿಳಿತಾರೆ DK ಶಿವಕುಮಾರ್. ಸಂಜೆ 6:20 ವಿಮಾನದಲ್ಲಿ ಬೆಂಗಳೂರಿಗೆ ಹೊರಟಿದ್ದಾರೆ. ದೆಹಲಿಯಿಂದ ಹೊರಟಿದ್ದಾರೆ DCM DK ಶಿವಕುಮಾರ್. ರಾತ್ರಿ 9 ಗಂಟೆಗೆ ಬೆಂಗಳೂರಿಗೆ ಬಂದಿಳಿತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.